ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಜಾತಿ ಕೆಲಸವೇ ಬೇರೆ ಅಂದ್ರೆ ಖತ್ರಿ, ಸೂಜಿ ಕೆಲಸವೇ ಬೇರೆ ಅಂದ್ರೆ ಧರ್ಮ. ಬಾಗೋಜಿ ಕೊಪ್ಪ ಶ್ರೀಗಳು. ಮಸ್ಕಿ ಮೂಡಲಗಿ ತಾಲೂಕಿನ ಯದವಾಡ ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯ ನಿಮಿತ್ತವಾಗಿ ಬೃಹತ್ ಮೆರವಣಿಗೆ ನಡೆಯಿತು. ವೀರಶೈವ ಬಾಗೋಜಿ ಕೊಪ್ಪದ ಶಿವಲಿಂಗ ಶಿವಾಚಾರ್ಯರು ಮಾತನಾಡಿ, ಜಾತಿಯ ಕೆಲಸವೇ ಬೇರೆ, ಧರ್ಮದ ಕೆಲಸವೇ ಬೇರೆ. ಜಾತಿಯು ಕತ್ರಿಯ ಕೆಲಸ ಮಾಡುತ್ತದೆ, ಧರ್ಮ ಸೂಜಿಯ ಕೆಲಸ ಮಾಡುತ್ತದೆ. ನೀವು ಟೈಲರನ್ನ ಗಮನಿಸಿ, ಅವನು ಕತ್ರಿಯನ್ನು ಒಂದು ಕಡೆ ದೂರ ಇಟ್ಟಿರುತ್ತಾನೆ, ಆದರೆ ಸೂಜಿಯನ್ನು ತನ್ನ ತಲೆಯ ಟೋಪಿಗೆ ಚುಚ್ಚಿಕೊಂಡಿರುತ್ತಾನೆ. ಏಕೆಂದರೆ ಕತ್ರಿಯ ಕೆಲಸ ಒಂದು ಬಟ್ಟೆಯನ್ನು 16 ತುಂಡುಗಳನ್ನಾಗಿ ಮಾಡುವುದು, ಸೂಜಿಯ ಕೆಲಸ 16 ತುಂಡುಗಳನ್ನು ಒಂದು ಮಾಡುವುದು. ಅದೇ ರೀತಿ ಜಾತಿಯು ನಮ್ಮನ್ನು ಹಲವಾರು ತುಂಡುಗಳನ್ನಾಗಿ ಮಾಡುತ್ತದೆ. ಧರ್ಮವು ಸೂಜಿಯಂತೆ ಎಲ್ಲರನ್ನೂ ಒಂದು ಮಾಡುವ ಕೆಲಸ ಮಾಡುತ್ತದೆ ಎಂದರು. ನಾವೆಲ್ಲರೂ ಧರ್ಮವಂತರಾಗಬೇಕು ಅನ್ನುವ ಉಪದೇಶವನ್ನು ಜಗತ್ತಿಗೆ ಮೊಟ್ಟಮೊದಲು ಕೊಟ್ಟವರೇ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರು ಅಂತ ಹೇಳಿದರು. ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ ಯಾವುದು, ನಮ್ಮ ಧರ್ಮ ಗ್ರಂಥ ಯಾವುದು ಎಂದು ತಿಳಿ ಹೇಳಬೇಕು. ನಮ್ಮ ಮಕ್ಕಳಿಗೆ ಮುಸ್ಲಿಮರ ಧರ್ಮ ಗ್ರಂಥ ಕುರಾನ್ ಅಂತ ಗೊತ್ತು, ಕ್ರಿಶ್ಚಿಯನರ ಧರ್ಮ ಗ್ರಂಥ ಬೈಬಲ್ ಅಂತಾನೂ ಗೊತ್ತು. ಆದರೆ ನಮ್ಮ ವೀರಶೈವ ಧರ್ಮ ಗ್ರಂಥ ಸಿದ್ಧಾಂತ ಶಿಖಮಣಿ ಅಂತ ಗೊತ್ತಿಲ್ಲ. ಇದನ್ನು ಹೇಳುವ ಕೆಲಸ ನಮ್ಮ ತಾಯಂದಿರು ಮಾಡಬೇಕು. ಧರ್ಮದ ಬಗ್ಗೆ ನಮ್ಮ ತಾಯಂದಿರು ತಿಳಿದುಕೊಳ್ಳಬೇಕು, ಮಕ್ಕಳಿಗೂ ತಿಳಿ ಹೇಳಬೇಕು ಎಂದರು. ಜಂಗಮ ಸಮಾಜದ ಸಂಘಟನೆಯಿಂದ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಶ್ರೀಗಳು, ಶ್ರೀ ಬಸವಲಿಂಗ ಶ್ರೀಗಳು, ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳು, ಚೌಕಿ ಮಠದ ಶ್ರೀಗಳು, ಯದವಾಡ ಗ್ರಾಮದ ಜಂಗಮ ಸಮಾಜದ ಎಲ್ಲ ಕುಟುಂಬದವರು, ಗುರುಮಾತೆಯರು, ಗ್ರಾಮದ ವಿವಿಧ ಸಮಾಜದ ಪ್ರಮುಖರು ಮತ್ತು ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ. ಕರ್ನಾಟಕ ಬಂದ್ ಹಿನ್ನೆಲೆ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದು ಮತ್ತು ಕರ್ನಾಟಕದಲ್ಲಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಬಂದ್ ಬೆಂಬಲಿಸಿ ಕರವೇ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ನಗರದ ಕುಷ್ಟಗಿ ರಸ್ತೆಯ ಗಣೇಶ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹೋರಾಟ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಈ ವೇಳೆ ತಾಲೂಕಾಧ್ಯಕ್ಷರಾದ ಸುರೇಶ್ ಗೊಬ್ಬರಕಲ್, ಧವಲಸಾಬ ದೊಡ್ಡಮನಿ, ಹನುಮೇಶ್ ತಿಪ್ಪನಟ್ಟಿ, ಶರಣಪ್ಪ ಉಪ್ಪಲದೊಡ್ಡಿ ಸೇರಿದಂತೆ ಅನೇಕ ಕರವೇ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ವೆಂಕಟೇಶ ನಾಯಕ, NKS TV4, ಸಿಂಧನೂರು. ಸುತ್ತಮುತ್ತಲ ಏನು ಕರ್ನಾಟಕದ ಗಡಿನಾಡುಗಳು ಇವತ್ತು ಕೂಲಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಒಂದು ಅಗತ್ಯತೆ ಕೂಡ ನಮ್ಮ ಒಂದು ಕರ್ನಾಟಕಕ್ಕೆ ಇದೆ. ಹಾಗೆ ಮುಂದುವರೆದು ನಮಗೆ ಏನು ಕರ್ನಾಟಕದ ಒಂದು ಬಹುಭಾಗ ಆಗಿರ್ತಕ್ಕಂಥ ಬೆಳಗಾವಿ, ಇದು ನಮಗೆ ಬೇಕೇ ಬೇಕು. ನಾವು ಯಾವುದೇ ಕಾರಣಕ್ಕೂ ಏನು ಮಹಾರಾಷ್ಟ್ರದವ್ರಿಗೆ ಅದನ್ನು ಬಿಟ್ಕೊಡೋಕ್ಕೆ ನಾವು ಒಪ್ಪೋದಿಲ್ಲ. ಅದು ನಮಗೆ ಬೇಕೇ ಬೇಕು ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ನಂತರದಲ್ಲಿ MES ನಿಷೇಧ, ಒಂದೇನು ಸಾರಿಗೆ ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕಕ್ಕೆ ಬೇಡ, ನಮಗೆ ಅದು ಅಗತ್ಯನೇ ಇಲ್ಲ. ಕಾರಣ ನಮ್ಮ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆ, ಇಂಥ ನಾನಾ ರೀತಿ ಮುಂದುವರೆದು ಇದಾಗಬಾರ್ದು, ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇವೆ. ಇದು ಒಂದು ಕೂಡ ನಮ್ಮ ಒಂದು ಬೇಡಿಕೆ. ಆ ನಂತರದಲ್ಲಿ ಏನು ಶಿವಸೇನೆ ಹಾಗೂ MES ಮುಂಡ್ರನ್ನ ಅವರನ್ನು ನಾವು ಗಡಿಪಾರು ಮಾಡೋಕ್ಕೆ ಇಚ್ಛೆ ಮಾಡ್ತೀವಿ. ನಂತರದಲ್ಲಿ ಏನು ನೆಕ್ಸ್ಟು ಬೆಳಗಾವಿ ಜಿಲ್ಲೆಯ ಅಧಿಕಾರದಲ್ಲಿರುವ ಎಲ್ಲ ರಾಜಕಾರಣಿಗಳು ಮತ್ತು ಏನು ಅಲ್ಲಿ ಆಡಳಿತ ಏನಿದೆ ಅದು ಕುಸ್ತೋಗಿದೆ, ಅದು ಮೇಲ್ನೋಟಕ್ಕೆ ನಮ್ಮ ಕನ್ನಡಿಗರಿಗೆ ಗೊತ್ತಾಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು ಏನಿದ್ದಾರೆ ಅವರು ರಾಜೀನಾಮೆ ಕೊಡಲೇಬೇಕು. ಇದು ನಮಗೆ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವರಿಂದ ಒಂದು ಅವಮಾನ. ಹಾಗಾಗಿ ರಾಜೀನಾಮೆ ಕೊಡಲೇಬೇಕು. ನಂತರದಲ್ಲಿ ಏನು ರಾಜೀನಾಮೆ ಸಾಂಬಾರನ ತೆಗಿಬೇಕು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಗಿರಲಿ ಅಥವಾ ನಮ್ಮ ಕನ್ನಡಿಗರಿಗೆ ಅದು ಅಗತ್ಯ ಇಲ್ಲ ಅಂತ ನಾವು ಇವತ್ತು ತಿಳಿಸ್ತೇವೆ. ನಂತರದಲ್ಲಿ ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಏನು 1 ವರ್ಷ 2 ವರ್ಷ ಅಲ್ಲ, ಅದು ಅವನ ಜೀವ ಒಂದು ಅಲ್ಲೇ ಕಾಲ ಕಳಿಬೇಕು ಅಂತ ಒಂದು ಶಿಕ್ಷೆ ಆಗಬೇಕು. ಅವನು ಕಠೋರವಾದಂಥ ಕಠಿಣ ಶಿಕ್ಷೆ ಆಗಬೇಕು ಅಂತ ಈಗಿನ ಒಂದು ನಮ್ಮ ಒಂದು ಪ್ರಸ್ತಾಪ, ನಮ್ಮ ಒಂದು ಬೇಡಿಕೆಯೂ ಕೂಡ. ನಂತರ ಏನು ಮಹದಾಯಿ ಕಳಸ ಬಂಡೂರಿ ಕಾರ್ಯಗತವಾಗಬೇಕು. ಏನೋ ಇದು ಒಂದು ಕೂಡ ನಮ್ಮದು ಒಂದು ಬೇಡಿಕೆ.
ನಂತರದಲ್ಲಿ ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಒಂದು ಕೂಡ ನಮ್ಮ ಬೇಡಿಕೆ. ನಂತರ ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ. ಇವತ್ತು ನಮ್ಮ ಏನು ಉತ್ತರ ಕರ್ನಾಟಕ ಭಾಗಗಳು ಏನಿದ್ದಾವೆ ಅದು ಇಂಥ ವಿಷಪೂರಿತ ಗಾಳಿಗಳನ್ನು ಬಿಡೋಂಥ ಒಂದು ಫ್ಯಾಕ್ಟ್ರಿಗಳನ್ನು ಮಾತ್ರ ನಮ್ಮ ಒಂದು ಸರ್ಕಾರ ನಮ್ಮ ಕಡೆಗೆ ಬಿಡ್ತಾ ಇದೆ. ಆದರೆ ಅದರಿಂದ ಆಗ್ತಕ್ಕಂಥ ಆರ್ಥಿಕತೆ ನಮಗೆ ಸ್ಥಿತಿಮಟ್ಟವಾಗಿಲ್ಲ, ಆರೋಗ್ಯಕರವಾಗಿಲ್ಲ. ಇದು ಉತ್ತರ ಕರ್ನಾಟಕದವರಿಗೆ ಮಾಡ್ತಕ್ಕಂಥ ಕರ್ನಾಟಕ ಬಂದ್ಗೆ ಕರ್ವೆ ಸಿಂಹ ಸೈನ್ಯ ಬೆಂಬಲ, ನೂರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನಾ ಜಾಥಾ. ಎಂಇಎಸ್ ಶಿವಸೇನೆ ದೌರ್ಜನ್ಯ ಹಾಗೂ ಮಹದಾಯಿ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಲು ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಬೆಂಬಲ ಸೂಚಿಸಿ ಕ್ಯಾರ್ಪುರಂದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಹೊರಮಾವು ಸಿಗ್ನಲ್ ಬಳಿ ಮರಾಠ ಪುಂಡ್ರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬಳಿಕ ಮಾತನಾಡಿದ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಅವರು, ಕರ್ನಾಟಕ ರಾಜ್ಯದಲ್ಲಿ ಮರಾಠಿ ಪುಂಡ್ರ ದೌರ್ಜನ್ಯ ಹೆಚ್ಚಾಗಿದ್ದು ನಮ್ಮ ನೆಲದಲ್ಲಿಯೇ ವಾಸಿಸುವಾಗಿ ನಮ್ಮವರ ಮೇಲೆ ಹಲ್ಲೆ ನಡೆಸಿ ಮರಾಠಿ ಮಾತನಾಡುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರವು ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ದುರಂತ ಎಂದು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನ ಕೂಡಲೇ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿದರು. ಚುನಾವಣೆಗೂ ಮೊದಲು ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರುತ್ತೇವೆ ಎಂದು ಕನ್ನಡಿಗರ ಬಳಿ ಮತಭಿಕ್ಷೆ ಕೇಳಿ ಅಧಿಕಾರಿ ಪಡೆದ ವರ್ಷಗಳಲ್ಲಿಯೇ ಕಳೆದಿರುವ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೆಲೆ ಏರಿಕೆ ಮಾಡುತ್ತಾ ಗಾಯದ ಮೇಲೆ ಬರೆ ಹಾಕುತ್ತಾ ಅವರ ದುರಾಡಳಿತವನ್ನ ತೋರುತ್ತಿದ್ದಾರೆ. ಹಾಗೆಯೇ ಮಹದಾಯಿ ಮತ್ತು ಕಳಸಾ ಬಂಡೂರಿ ಜಾರಿಗೊಳಿಸಲು ಮೀನಾಮೇಷಿ ಎನಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಹೋರಾಟ ಇಲ್ಲಿಗೆ ನಿಲ್ಲದು. ಕನ್ನಡಪರ ಸಂಘಟನೆಗಳ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದರು. ಈ ಬಂದ್ ನಿಲ್ಲದು. ಕನ್ನಡಪರ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಯಶಸ್ವಿಗೊಳಿಸಲು ನಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ನಗರದ ಫ್ರೀಡಂ ಪಾರ್ಕ್ ತೆರಳಿ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತೇವೆ ಎಂದರು. 22ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಯಾವುದೇ ರ್ಯಾಲಿ ಆಗಲಿ ಬಂದ್ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ. ಅದೇ ಕಾಂಗ್ರೆಸ್ ಸರ್ಕಾರ, ನಾನು ಕೇಳಲಿಕ್ಕೆ ಬಯಸ್ತೇನೆ, ಅದೇ ಕಾಂಗ್ರೆಸ್ ಸರ್ಕಾರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಿ, ಆವತ್ತು ನಿಮಗೆ ಈ ಕಾನೂನು ಪಾಲಿಸಲಿಲ್ವಾ? ಅದೇ ಮೇಕೆದಾಟು ಯೋಜನೆಯನ್ನ ನೀವು ಕರೋನಾ ಇದ್ದಂಥ ಸಂದರ್ಭದಲ್ಲಿ, ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ನೀವು ಮಾಡಿದ್ರಲ್ಲ, ನಿಮಗೆ ಅನ್ವಯಿಸಲ್ವಾ? ಇವತ್ತು ನಾಚಿಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಈ ಡೊಂಗಿ ರಾಜಕಾರಣವನ್ನು ಬಿಡಿ, ಜನರ ಪರವಾಗಿ ನಿಲ್ಲಿ. ಇಲ್ಲ ಅಂದ್ರೆ ನಿಮಗೂ ಚೀಮಾರಿ ಹಾಕುವಂತ ಶಕ್ತಿ ಕನ್ನಡ ಪರ ಹೋರಾಟಗಾರರಿಗೆ ಇದೆ. ಇವತ್ತು ಏನು ಕರ್ನಾಟಕದಲ್ಲಿ ಪದೇ ಪದೇ ಎಂಇಎಸ್ ಮತ್ತು ಶಿವಸೇನೆಯ ಗುಂಡರ ಅಟ್ಟಹಾಸ ಏನು ಮೆರೀತಾ ಇದ್ದಾರೆ, ಇಷ್ಟೆಲ್ಲ ನಮ್ಮ ಕನ್ನಡಿಗರ ಮೇಲೆ, ಕನ್ನಡಿಗರ ಒಂದು ಕಂಡಕ್ಟರ್ ಮೇಲೆ ಹಲ್ಲೆಯಾಗಿ, ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಡ ಮರಾಠಿ ಮಾತಾಡು ಅಂತ ಹೇಳುವಂತಹ ಒಂದು ಬೇಜವಾಬ್ದಾರಿ ಹೇಳಿಕೆ ಮತ್ತು ಅಯೋಗ್ಯರಿಗೆ ಎಷ್ಟು ದಮ್ಮು ತಾಕತ್ತಿರಬಹುದು. ಇವತ್ತು ತಿಂತಾ ಇರೋದು ಕರ್ನಾಟಕದಲ್ಲನ್ನ, ತಿಂತ ಬದುಕಲಿಕ್ಕೆ ಜಾಗ ಕೊಟ್ಟಿರೋದು ಕರ್ನಾಟಕದಲ್ಲಿ. ಅಂಥವ್ರು ಇವತ್ತು ಕರ್ನಾಟಕದಲ್ಲಿ ಯಾರೋ ಮರಾಠಿಗರು ಬಂದು ಮರಾಠಿಯಲ್ಲಿ ಮಾತಾಡಿ ಅಂತೇಳಿ ಮತ್ತೆ ಹಲ್ಲೆ ಮಾಡಿ ಇವತ್ತು ಅವರಿಗೆ ಪೋಕ್ಸೋ ಕಾಯ್ದೆ ಹಾಕಿದ್ದಂತಹ ಒಂದು ಪ್ರಕರಣ ಇವತ್ತು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವೊಬ್ಬ ಹೋರಾಟಗಾರರು ಇರೋದಕ್ಕೋಸ್ಕರ ಇವತ್ತು ನಾವು ಅದನ್ನ ಕೈಗೆತ್ಕೊಂಡು ನಾವು ಹೋರಾಟ ಮಾಡಿದ್ದ ಆದಮೇಲೆ ಆ ಪ್ರಕರಣವನ್ನ ಹಿಂಪಡಿಯುವಂತ ಒಂದು ಕೆಲಸ ಮಾಡಿದ್ರು. ಹಾಗಾಗಿ ಇಂಥ ಪ್ರಕರಣಗಳು, ಸಾವಿರಾರು ಪ್ರಕರಣಗಳು ಇವತ್ತು ಪ್ರತಿ ಸಾರಿನೂ ಹೋರಾಟಗಾರ ಬರ್ಲಿಕ್ಕಾಗಲ್ಲ. ಈ ಒಂದು ಕರ್ನಾಟಕ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ಮೇಕೆದಾಟು ಯೋಜನೆಗೋಸ್ಕರ ಇವತ್ತಿನ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಹತ್ರ ಮತಭಿಕ್ಷೆಯನ್ನು ಬೇಡಿ, ನಾವು ನಿಮಗೆ ಮೇಕೆದಾಟು ಯೋಜನೆಯನ್ನ ಕೊಡ್ತೀವಿ, ನಿಮ್ಗೆ ಮೇಕೆದಾಟು ಯೋಜನೆ ನಮ್ಮ ಸರ್ಕಾರ ಬಂದ ಕೂಡಲೇ ಕೈಗೆತ್ಕೊಂತೀವಿ ಅಂತ ಹೇಳಿದ್ರು. ಸರ್ಕಾರ ಬಂದು ವರ್ಷಗಳು ಕಳೀತು. ಇವತ್ತಿನ ತನಕ ಪ್ರತಿ ವರ್ಷಕ್ಕೆ 2 ಬಾರಿ 3 ಬಾರಿ ಬೆಲೆ ಏರಿಕೆ ಮಾಡೋದು ಬಿಟ್ಟು ಜನರಿಗೆ ಹೊರೆಯಾಗಿದ್ದಾರೆ ಬಿಟ್ರೆ ನಮಗೆ ಯಾವುದೇ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸದಲ್ಲಿ ಇವತ್ತಿನ ಸರ್ಕಾರ ವಿಫಲವಾಗಿದೆ. ನಾಚಿಕೆಗೇಡಿನ ಸರ್ಕಾರ, ನಿದ್ದೆಗೆ ಜಾರಿದಂತ ಸರ್ಕಾರ, ಇವು ಮಂಪ್ರನಲ್ಲಿರುವಂತಹ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪ್ರತಿ ಸಾರಿ 1-2 ಅಲ್ಲ ಸಮಸ್ಯೆಗಳು ಈ ಕರ್ನಾಟಕದಲ್ಲಿರುವಂಥದ್ದು. ಒಂದು ಬೆಲೆ ಏರಿಕೆ, 1-2 ಅಲ್ಲ, ಪ್ರತಿಯೊಂದು ಬೆಲೆ. ಬೆಳಿಗ್ಗೆ ಹೆಂಗಸರಿಗೆ ಅಡಿಗೆ ಮಾಡೋ ಎಣ್ಣೆ ಜಾಸ್ತಿ, ರಾತ್ರಿ ಗಂಡಸರಿಗೆ ಕುಡಿಯೋ ಎಣ್ಣೆ ಜಾಸ್ತಿ. ವರ್ಷಕ್ಕೆ 3 ಬಾರಿ ಈ ತೆರಿಗೆ ಯಾರಪ್ಪ ಅನ್ಸುತ್ತೋ? ಇವತ್ತು ಬಿಟ್ಟಿ ಭಾಗ್ಯಗಳು, ಯಾವುದೋ ಒಂದು ಮೊಟ್ಟೆ ಕೊಟ್ಟು ಕೋಳಿ ಕದಿಯೋ ಅಂತ ಕೆಲಸ ಇದು. ಮೊಟ್ಟೆ ಕೊಟ್ಟು ನಮಗೆ ಕೋಳಿ ಕದ್ದಿದ್ದಾರೆ. ಇದ್ರ ಬಗ್ಗೆ ನಾವು ಜನಸಾಮಾನ್ಯರು ಇವತ್ತು
ಎಚ್ಚೆತ್ಕೋಬೇಕಾಗಿದೆ. ಹಲವಾರು ಜನರು ಇವತ್ತು ಬಂದ್ ಮಾಡಬಾರ್ದು, ಬಂದ್ ಮಾಡಿದ್ರೆ ನಮ್ಗೆ ಹೊರೆ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಖಂಡಿತ ನಿಮಗೆ ಪ್ರತಿದಿನ ಎಷ್ಟು ಹೊರೆ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಪ್ರತಿ ಸಾರಿ ಬೆಲೆ ಏರಿಕೆಯಿಂದ ನಷ್ಟಕ್ಕೆ ಅನುಭವಿಸ್ತಾ ಇರೋದು ಸಾಮಾನ್ಯ ಜನರು. ಇವತ್ತು ರಾಜ್ಯವನ್ನು ನಮ್ಮನ್ನು ಆಳುವಂತ ಸರ್ಕಾರ ಅಯೋಗ್ಯ ರಾಜಕಾರಣಿಗಳು ಇವತ್ತು ನಮ್ಮ ಮೇಲೆ ಪದೇ ಪದೇ ಬೆಲೆ ಏರಿಕೆ, ಪದೇ ಪದೇ ಲಂಚ, ಭ್ರಷ್ಟಾಚಾರ, ಇತ್ತೀಚೆಗೆ ನಡೆದಂತಹ ಸದನಗಳಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಾರೆ. ನಮ್ಮ ತೆರಿಗೆ ಹಣ ನಿಮ್ಮ ವೈಯಕ್ತಿಕವಾಗಿ ನೀವು ಯಾವುದೋ ಹೆಣ್ಣು ಮಕ್ಕಳಿಗೆ ಮಾನಹಾನಿ ಮಾಡೋದ್ರ ಬಗ್ಗೆ, ನಿಮ್ಮ ದೌಲತ್ತು ದಿಮಾಕನ್ನು ತೋರಿಸೋದ್ರ ಬಗ್ಗೆ ನಮಗೆ ಇವತ್ತು ಹೊರೆಯಾಗಿದ್ದೀರಿ. ಸದನ ನಡೆಯೋದು ಏನಕ್ಕೋಸ್ಕರ? ಇಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ಇಲ್ಲಿ ಬೇಕಾಗಿರುವಂಥ ಅಭಿವೃದ್ಧಿ, ಇವತ್ತು ಯಾವ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೊಡಬೇಕು, ಜನರಿಗೆ ಏನು ಬೇಕಾಗಿದೆ, ಏನು ಬೇಡ ಅಂತ ಚರ್ಚೆ ಮಾಡಿ ಅಂದರೆ ಪ್ರತಿ ಸಾರಿ ಸದನದಲ್ಲೂ ಜಗಳ, ಕಲಹ. ಪ್ರತಿಪಕ್ಷಗಳಂತೂ ಸತ್ತೋಗಿದ್ದಾವೆ, ಪ್ರತಿಪಕ್ಷಗಳು ಬದುಕಿಲ್ಲ, ಪ್ರತಿಪಕ್ಷಗಳು ಸತ್ತೋಗಿದ್ದಾವೆ. ಪ್ರತಿಪಕ್ಷಗಳಿಗೆ ಕೇಳುವ ನೈತಿಕ ಯೋಗ್ಯತೆ, ಹಕ್ಕು ಎರಡೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಹೋರಾಟ ಇವತ್ತು ಕರ್ನಾಟಕ ಬಂದ್ಗೆ ಕೊಟ್ಟಿದ್ರೆ, ಇಡೀ ಇತಿಹಾಸದಲ್ಲಿ ಕರ್ನಾಟಕ ಬಂದ್ ಕೊಟ್ಟಾಗ ಎಷ್ಟೋ ಬಾರಿ ನಮ್ಮನ್ನ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಸರಿ ಕೊಟ್ಟಂತಹ ಈ ಪೊಲೀಸರಿಗೆ ಯಾಕೆ ನಮ್ಮ ಮೇಲೆ ಇಷ್ಟು ಕೋಪ, ನಮ್ಮ ಮೇಲೆ ಇಷ್ಟು ದರ್ಪ ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲ. ನಿನ್ನೆಯಿಂದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನೋಟಿಸ್ ಕಳಿಸ್ತಿದ್ದಾರೆ. ಯಾಕೆ ನಾವೇನಾದರೂ ದೇಶ ವಿರೋಧಿ ಕೆಲಸ ಮಾಡಿದ್ರ, ರಾಜ್ಯ ವಿರೋಧಿ ಕೆಲಸ ಮಾಡಿದ್ರ, ನಾವೇನಾದ್ರು ಮನೆಯಾಳ ಕೆಲಸ ಮಾಡಿದ್ರ, ಇಲ್ಲ ಬಾಂಬ್ ಇಕ್ಕಿದ್ರ, ಇಲ್ಲ ಗುಂಡಾರ್ಸಿದ್ರ, ಯಾರನ್ನಾದ್ರು ಬಲವಂತವಾಗಿ ನಾವು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಅಂತ ಹೇಳ್ತಿದ್ರ? ಯಾಕೆ ನಿಮ್ಗೆ ಅಷ್ಟೊಂದು ಬೇಸರ ನಮ್ಮ ಮೇಲೆ? ನಾವಿವತ್ತು ಹೋರಾಟಗಾರರು ಇಲ್ಲ ಅಂದ್ರೆ ಈ ರಾಜ್ಯ ಇಲ್ಲ ರೀ. ಹೋರಾಟಗಾರರು ಇಲ್ಲ ಅಂದ್ರೆ ಈ ರಾಜ್ಯ ಇಲ್ಲ. ಈ ರಾಜಕಾರಣಿಗಳು ಮೇಕೆದಾಟು ಇವತ್ತು ಪೊಲೀಸ್. ಧಾರವಾಡದಲ್ಲಿ ರಸ್ತೆ ಡಿವೈಡರ್ಗೆ ಗುದ್ದಿ ಬೈಕ್ ಸವಾರನಿಗೆ ಗಂಭೀರ ಗಾಯ. ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ ಒಂದು ರಸ್ತೆ ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಧಾರವಾಡ ಹುಬ್ಬಳ್ಳಿಯ ರಸ್ತೆಯ ನವಲೂರು ಬಳಿಯ ಓಝೋನ್ ಹೋಟೆಲ್ ಬಳಿ ನಡೆದಿದೆ. ಧಾರವಾಡ ಹೊಸ ಬಸ್ ನಿಲ್ದಾಣ ಬಳಿಯ ಕುಮಾರೇಶ್ವರ ನಗರದ ಮಂಜುನಾಥ ಬೇವೂರ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡ ಯುವಕನಾಗಿದ್ದಾನೆ. ಇನ್ನು ಬೈಕ್ ಸವಾರ ತನ್ನ ಯಮಹಾ ದ್ವಿಚಕ್ರ ವಾಹನದಲ್ಲಿ ಧಾರವಾಡದಿಂದ ಹುಬ್ಬಳ್ಳಿಯ ಕಡೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಅಪಘಾತವಾಗುತ್ತಿದ್ದಂತೆ ಸ್ಥಳೀಯ ವಾಹನ ಸವಾರರು ತೀವ್ರವಾಗಿ ಗಾಯಗೊಂಡ ಬೈಕ್ ಸವಾರ ರಕ್ಷಣೆಗೆ ಮುಂದಾಗಿ ಆಂಬ್ಯುಲೆನ್ಸ್ ಕರೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳೀಯರ ಮಾಹಿತಿ ಮೇರೆಗೆ ಧಾರವಾಡ ವಿದ್ಯಾಗಿರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ಕೈಗೊಂಡಿದ್ದಾರೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಕರ್ನಾಟಕ ಬಂದ್ ಕರೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿನೂತನ ವಿರೋಧ. ಜನರಿಗೆ ಗುಲಾಬಿ ಹೂ ನೀಡಿದ ಆಟೋ ರಿಕ್ಷಾ ಚಾಲಕರು. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಂದ ವಿರೋಧ ವ್ಯಕ್ತವಾಗಿದೆ. ಅವಳಿ ನಗರದ ಜನರಿಗೆ ಯಾವುದೇ ಬಂದ್ ಇಲ್ಲ ಎಂದು ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದ್ರು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಹೆಸರಾಗಿರುವ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ಬಂದ್ ಕರೆಗೆ ಮಾಹಿತಿ ನೀಡಿಲ್ಲ, ನಮಗೇನು ಕೇಳಿಲ್ಲ ಎಂದು ವಾಟಾಳ್ ನಾಗರಾಜ್ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ಎಂದಿನಂತೆ ಓಪನ್ ಮಾಡಿ ಸಹಜ ಸ್ಥಿತಿಯಲ್ಲಿ ವ್ಯಾಪಾರ ವಹಿವಾಟು ಮುಂದುವರಿಸಿ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಬೆಂಬಲ ಇಲ್ಲ ಎಂದು ಆಟೋ ಚಾಲಕರು ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದ್ರು. ವರದಿ ಸಂತೋಷ ಮೇದಾರ, NKS TV4 ಹುಬ್ಬಳ್ಳಿ. ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ ಚಾಲು ಐತಿ ಚಾಲು ಐತಿ ಚಾಲು ಐತಿ ಚಾಲು ಐತಿ. ಸರ್, ಯಾಕೆ ನಿಮ್ಮಲ್ಲಿ ಬೆಂಬಲ ಅಧಿಕವಾಗಿದೆ ಅಂತ ನಿಮ್ಮ ಸಂಘಟನೆಯಲ್ಲಿ? ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ. ನಾವು ನಿಮ್ಮಷ್ಟು ಚಾನೆಲ್ ಅಲ್ಲ, ನಾವು ಆಟೋ ರಿಕ್ಷಾ ಚಾಲಕರು. ಕಳಸಾ ಬಂಡೂರಿ ವಿಷಯ ಇರಬಹುದು, ಮಾದಾಯಿ ವಿಷಯ ಇರಬಹುದು, ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು, ಆಟೋ ವಿಷಯ ಇರಬಹುದು, ಹಲವಾರು ಬಂದ್ ಕರೆ ಕೊಟ್ಟಿದ್ದೇವೆ, ಉಗ್ರವಾದ ಹೋರಾಟ ಮಾಡಿದ್ದೇವೆ, ಜೈಲಿಗೆ ಹೋಗಿದ್ದೇವೆ. ಆದ್ರೆ ಇವತ್ತು 22 ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ. ಈ ಕರ್ನಾಟಕಕ್ಕೆ ಕಳಸವಾದಂತ ವಾಟಾಳ್ ನಾಗರಾಜ್ ಸಾಹೇಬ್ರು. ಆದ್ರೆ ಉತ್ತರ ಕರ್ನಾಟಕ ಜನತೆಗೆ, ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ
ಯಾರ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡ್ಲಿಕ್ಕೆ ಯಾರು ದ್ರೋಹ ಅಂದ್ರೆ ಅದು ವಾಟಾಳ್ ನಾಗರಾಜ್ ಅವರು. ವಾಟಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕುತ್ಕೊಂಡು ಬಂದವರು ಇಲ್ಲ, ನಮ್ದು ಚಾಲು ಅಂತೀವಿ. ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಇಲ್ಲಿ ಏನು ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಸಂತೋಷ ಆಗ್ಲಿ, ಚಲೋ ಆಗ್ಲಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ 100ಕ್ಕೆ 100ರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಟಿಸಿಲ್ಲ. ಹಾಗಾಗಿ ಈ ಬಂದಿಗೆ ನಮ್ದು ಬೆಂಬಲಿಲ್ಲ. ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದ್ದಾವೆ, ಪತ್ರಿಕೆ ಬರಿತಾ ಇದ್ದಾರೆ. ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು. ಆಟೋ ರಿಕ್ಷಾ ಚಾಲಕರ ಮಕ್ಕಳು ಹೋಗ್ತಾರೆ, ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ, ಶ್ರೀಮಂತರ ಮಕ್ಕಳು ಹೋಗ್ತಾರೆ, ಎಲ್ಲ ಮಕ್ಕಳಿಗೆ ಆಟೋ ಬೇಕು. ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ. ಮುಂದೇನಾದ್ರೂ ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ವಾಟಾಳ್ ನಾಗರಾಜ್ ಸಾಹೇಬರಿಗೆ ಮನವಿ ಮಾಡ್ಕೋತೇನೆ, ಮುಂದುವರುವಂತಹದ್ದಲ್ಲಿ ನೀವೇನಾದ್ರೂ ಬಂದ್ ಕರೆ ಕೊಟ್ರೆ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಂತೇಳಿ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊತೀವಿ. ಸರ್, ನಾವು ಯಾರು ಅಂಗಡಿಕಾರರು, ಚಪ್ಪಲಿ ಅಂಗಡಿಯವರು, ಪ್ರತಿಯೊಬ್ಬರು ನನ್ನ ಅಂತಮ್ಗಳಿಗೆ ಯಾರು ಬಂದ್ ಮಾಡಬೇಡ್ರೆ ಅಂತ ಹೂ ಕೊಡ್ತಾ ಇದ್ದೀವಿ. ಕಾಲಘಟ್ಟದಲ್ಲಿ ಹಲವಾರು ಬದಲಾವಣೆಯಾಗಿವೆ. ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಸಿದ್ಧ. ಚಿತ್ರನಟ ಚೇತನ್. ಕಾಲಘಟ್ಟದಲ್ಲಿ ಹಲವಾರು ಬದಲಾವಣೆಯಾಗಿವೆ ಅಂದರೆ ಅದು ಹೋರಾಟದ ಫಲದಿಂದಾಗಿ. ಅಂತಹ ಹೋರಾಟದ ರೈತ ಬಂಡಾಯದ ನಾಡಿಗೆ ಬಂದಿದ್ದೇನೆ, ಅದು ನನ್ನ ಪುಣ್ಯ. ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಸಿದ್ಧ ಎಂದು ಚಿತ್ರನಟ ಚೇತನ್ ಹೇಳಿದರು. ಅವರು ಶನಿವಾರ ದಿವಸ ಮಹದಾಸಿ ಕಳಸಾ ಮಂಡೂರಿ ರೈತರ ಹೋರಾಟಕ್ಕೆ ಬೆಂಬಲಿಸಿ ರೈತ ವೇದಿಕೆಯಲ್ಲಿ ಮಾತನಾಡಿದ ಅವರು, ವೈಜ್ಞಾನಿಕ ಹೋರಾಟಗಳಲ್ಲಿ ಗಟ್ಟಿಯಾದ ಶಕ್ತಿಗಳು ಎಂದು ಎಲ್ಲರೂ ಒಂದಾಗಿ ನಿಂತಾಗ ಮಾತ್ರ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ. ಅದು ಎಲ್ಲರೂ ಒಂದು ಗಟ್ಟಿಯಾದ ಸಿದ್ಧಾಂತಕ್ಕೆ, ಅದು ಸಂವಿಧಾನದ ಸಮ ಸಿದ್ಧಾಂತಕ್ಕೆ ಬದ್ಧರಾಗಿ ನಿಂತಾಗ ಮಾತ್ರ ಸಾಧ್ಯವೆಂದರು. ನಮ್ಮಲ್ಲಿ ಜಾತಿ ವ್ಯವಸ್ಥೆಯಿಂದಾಗಿ ಜಾತಿ ದಬ್ಬಾಳಿಕೆ ಹಾಗೂ ಬಂಡವಾಳಶಾಹಿಯಿಂದ ಆರ್ಥಿಕ ದಬ್ಬಾಳಿಕೆ ವ್ಯವಸ್ಥೆಯಿಂದಾಗಿ ನಮ್ಮ ರೈತಾಪಿ ಹಾಗೂ ಕಾರ್ಮಿಕ ವರ್ಗದ ಮೇಲೆ ದಬ್ಬಾಳಿಕೆ ಆಗುತ್ತಿದೆ ಎಂದರು. ನಮ್ಮನ್ನು ಆಳುವ ಸರ್ಕಾರಗಳು ಹಸಿರು ಟವಲ್ ಹಾಕಿ ರೈತ ಪರ ಅಂತ ಹೇಳಿ ರೈತರ ವಿರೋಧಿ ಕಾನೂನುಗಳನ್ನು ಜಾರಿಗೆ ಮಾಡ್ತಾ ಇರುವುದು ಅಲ್ಲದೆ ರೈತ ಕಾನೂನುಗಳನ್ನು ತಿದ್ದುಪಡಿಯ ಮಾಡ್ತಾ ಇರುವುದು ದೊಡ್ಡ ಮಟ್ಟದ ಅನ್ಯಾಯವಾಗುತ್ತಿದೆ ಎಂದರು. ಇಲ್ಲಿ ರೈತರಿಗೆ ಹಾಗೂ ಕಾರ್ಮಿಕ ವರ್ಗದವರಿಗೆ ನ್ಯಾಯ ಒದಗಿಸುವುದು ಮುಖ್ಯವಾಗಿದೆ. ಮಹದಾಯಿ ಕಳಸಾ ಬಂಡೂರಿ ನಾಲ ಜೋಡಣೆ ಕುಡಿಯುವ ನೀರಿಗಾಗಿ ನಮ್ಮ ರೈತರು ಸಾವಿರಾರು ದಿನಗಳಿಂದ ಹೋರಾಟ ಮಾಡ್ತಾ ಇರುವುದು ನೋಡಿದ್ದಾರೆ. ರೈತ ಕುಲವನ್ನು ತುಳಿತಾ ಇದ್ದಾರೆ. ಈ ಹಿಂದೆಯೂ ಹೋರಾಟಕ್ಕೆ ಬೆಂಬಲ ನೀಡಿದ್ದೇನೆ. ಪ್ರತಿಫಲ ಸಿಗುವವರೆಗೂ ಹೋರಾಟಕ್ಕೆ ಸದಾ ಸಿದ್ಧನಿರುವೆನೆಂದರು. ಗಟ್ಟಿಯಾದ ಹೋರಾಟದ ಶಕ್ತಿಗಳು ಒಂದಾಗಿ ನಿಂತು ನ್ಯಾಯಯುತವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದರೂ ನ್ಯಾಯ ಸಿಗಲ್ಲ. ಆಳುವ ಶಕ್ತಿಗಳಿಗೆ ಮನವರಿಕೆ ಆಗಲ್ಲ, ನ್ಯಾಯ ಒದಗಿಸಲ್ಲ. ಅವರಿಗೆ ಯಾವಾಗ ಭಯ ಹುಟ್ಟುತ್ತೆ ಅಂದರೆ ವೋಟ್ ಹಾಕಲ್ಲ, ಅದರಿಂದ ಕುರ್ಚಿ ಅಲ್ಲಾಡುತ್ತೆ ಅನ್ನುವ ಭಯ ಬರಬೇಕು. ಅಂದಾಗ ಮಾತ್ರ ಸಾಧ್ಯವೆಂದರು. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕಳಸಾ ಮಂಡೂರಿ ರೈತ ಹೋರಾಟ ಸಮಿತಿಯಿಂದ ಬೆಂಬಲ ಕೊಟ್ಟು ನಗರದ ನೀಲಮನ ಕೆರೆ ಹತ್ತಿರ ರಸ್ತೆ ಬಂದ್ ಮಾಡಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ ಮತ್ತು ಶಾಸಕ ಎನ್ಎಚ್ ಕೋನರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆಯಲ್ಲಿ ರೈತ ಮುಖಂಡ ಸುಭಾಸ ಗೌಡ ಪಾಟೀಲ ಮಾತನಾಡಿ, ಕರ್ನಾಟಕ ರಾಜ್ಯ ಸಾರಿಗೆ ಸಿಬ್ಬಂದಿ ಮೇಲೆ ಮಹಾರಾಷ್ಟ್ರದ ಪುಂಡರು ಹಲ್ಲೆ ಮಾಡಿದ್ದನ್ನು ಖಂಡಿಸುತ್ತೇವೆ. ಅಲ್ಲದೆ ಕಳಸಾ ಮಂಡೂರಿ ಕಾಮಗಾರಿಯನ್ನು ಶೀಘ್ರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ಕೆಲಸ ಪ್ರಾರಂಭ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರೈತ ಮುಖಂಡ ಮಲ್ಲೇಶ ಉಪ್ಪಾರ ಮಾತನಾಡಿ, ಬಾಕಿ ಉಳಿದ ಪರಿಹಾರ ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಹಾಕಬೇಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಸರಾಯಿ ಮಾರಾಟ ಬಂದ್ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ವೇಳೆಯಲ್ಲಿ ಯಲ್ಲಪ್ಪ ದಾಡಿಬಾಯಿ, ಮಲ್ಲೇಶ್ ಉಪ್ಪಾರ, ಬಸನಗೌಡ ಉನಸಿಕಟ್ಟಿ, ಗೋವಿಂದ ರೆಡ್ಡಿ ಮೋರಾಬದ, ರವಿ ತೋಟದ, ಮುರ್ಗೆಪ್ಪ ಪಲ್ಲೇದ, ಸಂಗಪ್ಪ ನೀಡವಾಣಿ, ಕರಿಯಪ್ಪ ತಳವಾರ, ಗುರುನಾಥ ಕುಲಕರ್ಣಿ, ಸಿದ್ದಲಿಂಗಪ್ಪ ಹಳ್ಳದ,
ಉಶೇನಾ ಸಾಬ್ ನದಾಫ್, ಗಂಗಪ್ಪ ಸಂಗಟಿ, ನಿಂಗಪ್ಪ ತೋಟದ, ಶಿವಪ್ಪ ಸಂಗಾಳ ಹಾಗೂ ಅನೇಕ ರೈತರಿದ್ದರು. ವರದಿ ಬಾಬಾಜಾನ ಶಿರಕೋಳ, NKS TV4 ನವಲಗುಂದ. ಬೆಂಗಳೂರಿನ ಡೋನಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ. ಫ್ರೀಡಂ ಪಾರ್ಕ್ನಲ್ಲಿ ಬಿಗಿ ಬಂದೋಬಸ್ತ್. ನಗರದ ಫ್ರೀಡಂ ಪಾರ್ಕ್ ಬಳಿ ಪೊಲೀಸ್ ಬಂದೋಬಸ್ತ್. 50ಕ್ಕೂ ಹೆಚ್ಚು ಪೊಲೀಸರು, 2 KSRP ತುಕಡಿ ನಿಯೋಜನೆ. ರಸ್ತೆಯ ಬ್ಯಾರಿಕೇಡ್ ಅಳವಡಿಸಿರುವ ಪೊಲೀಸರು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಮುನ್ನೆಚ್ಚರಿಕೆ. ವರದಿ ವೇದಮೂರ್ತಿ, ಬೆಂಗಳೂರು. ಕೋರ್ಟ್ ಆವರಣದಲ್ಲಿ ವಿಶ್ವ ಜಲ ದಿನಾಚರಣೆ. ನಗರದ ಕೋರ್ಟ್ ಆವರಣದಲ್ಲಿ ಆಯೋಜಿಸಿರುವ ವಿಶ್ವ ಜಲ ದಿನಾಚರಣೆಯನ್ನು ತಾಲೂಕು ವಕೀಲರ ಸಂಘ, ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ವಿಶ್ವ ಜಲ ದಿನಾಚರಣೆಯನ್ನು ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಜಮೀರ್ ಪಿ ನಂತರ ಗಿಡಗಳಿಗೆ ನೀರು ಎರಚುವ ಮೂಲಕ ಮಾತನಾಡಿದರು. ಜಲ ಸಂರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನು ಕಡಿದು ಅರಣ್ಯವನ್ನು ನಾಶ ಮಾಡುತ್ತಿದ್ದಾನೆ. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಬೆಳೆಸಿದಂತಹ ಇಂದಿನ ದಿನಮಾನಗಳಲ್ಲಿ ನಶಿಸಿ ಹೋಗಿವೆ. ಮರಗಳು ಇದ್ದರೆ ಭೂಮಿ ಅಂತರ್ಜಲ ಹೆಚ್ಚಿಸುತ್ತದೆ. ಮನುಷ್ಯನಿಗೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಮರಗಳಿಂದ ನಾವು ಪಡೆಯಬಹುದು. ಇಷ್ಟೆಲ್ಲ ಕೊಡುವ ನಮ್ಮ ವೃಕ್ಷಗಳಿಗೆ ನಾವು ಬುದ್ಧಿವಂತರಾಗಿ ವೃಕ್ಷವನ್ನ ಕಡಿಯುವುದು ಖಂಡನೀಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಮರಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನಮ್ಮದಾಗಿರುತ್ತದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶ್ವ ಜಲ ದಿನಾಚರಣೆ ಕುರಿತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ HR ಹೇಮಾ, ನಗರಸಭೆ ಆರೋಗ್ಯ ಅಧಿಕಾರಿ ಗೀತಾ ಕುಮಾರಿ, ಅರಣ್ಯಾಧಿಕಾರಿ ರಾಜೇಶ್ ಮಾತನಾಡಿದರು. ಇನ್ನು ಈ ವೇಳೆ ವಕೀಲರ ಸಂಘದ ಕಾರ್ಯದರ್ಶಿ ಸಿದ್ದರಾಜು, ರುದ್ರಯ್ಯ, ಪ್ರಕಾಶ್, ರವಿ, ಏರಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನಿಶಾಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಜಲ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ಅವಶ್ಯಕ. ಭೂಮಿ ಮೇಲೆ ಸುಮಾರು 3/4 ಭಾಗ ನೀರಿದ್ರೂ ಕುಡಿಯಲು ಯೋಗ್ಯವಾಗಿರುವಂಥ ನೀರು ತುಂಬಾ ಕಡಿಮೆ ಇದೆ. ಈಗ ಹೇಗಾಗಿದೆ ಅಂದರೆ ಗಿಡ ಬೆಳೆಸಲಿಕ್ಕೆ ನಮ್ಗೆ ನೀರು ಅವಶ್ಯಕತೆ ಇದೆ. ಅದೇ ಗಿಡನ ನಾವು ಚೆನ್ನಾಗಿ ಬೆಳೆಸಿದ್ರೆ ಅಂತರ್ಜಲ ಕಾಪಾಡಲಿಕ್ಕೆ ಗಿಡಗಳು ಸಹಾಯ ಆಗುತ್ತೆ. ಇದೊಂಥರ ಇಂಟರ್ಲಿಂಕ್. ಇದೊಂದು ಮತ್ತು ಅರ್ಥಪೂರ್ಣ ಆಚರಣೆ ಅಂತಲೂ ನಾನು ಹೇಳ್ಬೋದು. ಇದು ಸಾಹೇಬ್ರು ಹೇಳಿದಂಗೆ ವೇದಿಕೆಯಲ್ಲಿ ನಾವೊಂದು ಸುಮ್ಮನೆ ಫಾರ್ಮಲ್ ಫಂಕ್ಷನ್ ಮಾಡೋದಕ್ಕಿಂತ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಅದು ವಿಶ್ವ ಜಲ ದಿನಾಚರಣೆದು ಸೂಕ್ತವಾದ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ತಿದ್ದೀವಿ. ಈಗ ಗಿಡಗಳಿಗೆ ನೀರು ಎರೆದಂಗೂ ಆಗ್ತು, ಅದೇ ಇಂಡೈರೆಕ್ಟ್ ಆಗಿ ಅಂತರ್ಜಲ ಮಟ್ಟನ ಹೆಚ್ಚಿಸ್ಕೊಂಡು ನಾವು ಅಂತರ್ಜಲ ಮಟ್ಟನೂ ಕಾಪಾಡ್ದಂಗೆ ಆಯಿತು. ಈಗ ಎಲ್ರಿಗೂ ಗೊತ್ತಿರೋಂಗೆ ಈ ಕಡೆ ಎಷ್ಟು ಇದಿತ್ತು ಅಂದರೆ ಕಸದ ರಾಶಿ ಅನ್ನಂಗೆ ಈ ಕಡೆ ಯಾರೂ ಬರಲಿಕ್ಕೇನೇ ನಾವು ಇಷ್ಟಪಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಇಲ್ಲೇ ನಿಂತು ಫಂಕ್ಷನ್ ಆಗಂಗೆ ಇವತ್ತು ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ರುವಾರಿ ಅಂದರೆ ನಮ್ಮ ಸೀನಿಯರ್ ಡಿವಿಷನ್ ಕಾರ್ಯಕ್ರಮ ಮಾಡಿ ಇನ್ನು ಒಂದು ಔಪಚಾರಿಕತೆ ಮಾಡೋದಕ್ಕಿಂತ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನಾವು ಈ ದಿವಸ ಇಲ್ಲಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇರುವ ಸಸಿಗಳಿಗೆ, ಗಿಡಗಳಿಗೆ ನೀರಿರುವ ಮೂಲಕ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಆಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಈ ರೀತಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಅವರು ಬಹಳ ಒಂದು ಸಹಯೋಗದಿಂದ ನಾವು 2 ದಿವಸದಿಂದ ಸತತವಾಗಿ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ತಮಗೆಲ್ಲರಿಗೂ ಗೊತ್ತಿದೆ ಇದು ಯಾವ ರೀತಿ ಇತ್ತು ಈ ಏರಿಯಾ ಅಂತ ಹೇಳಿ. ಸೊ 2 days 3 days ಇಂದ ಅವರು ಪಾಪ ಬಹಳಷ್ಟು ಶ್ರಮ ಪಟ್ಟು ನಾವು ಹೇಳಿದ ರೀತಿಯಲ್ಲಿ ಇದನ್ನ ಒಂದು ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ಏನು ಅರಣ್ಯ ಇಲಾಖೆ ಹಾಗೂ ನಗರಸಭೆ ಚಳ್ಳಕೆರೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಹಾಕಿದ್ದಾರೆ. ಯಾವಾಗ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಹಳಷ್ಟು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಮುಂಚೆನೆ ಪ್ಲಾನ್ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಅವರು ಡ್ರಿಪ್ ಇರಿಗೇಷನ್ ಕೂಡ ಮಾಡಿಸಿಟ್ಟಿದ್ದಾರೆ. ಸೊ ಇದನ್ನ ಅವ್ರು ಎಷ್ಟು ಒಂದು 4 ಥಾಟ್ ಇಟ್ಕೊಂಡು ಅವಾಗಲೇ ಮಾಡಿ ಇಟ್ಕೊಂಡಿದ್ರು. ಬಟ್ ನಾವು ಅದನ್ನ ಮೇಂಟೈನ್ ಮಾಡಲಿಕ್ಕೆ ಏನು ವಿಫಲರಾಗಿದ್ವಿ ಅಂತ ಅನ್ಸುತ್ತೆ ನಮಗೆ. ಸೊ ಅಟ್ಲೀಸ್ಟ್ ಇನ್ಮೇಲಾದ್ರೂ ಇದನ್ನ ಇನ್ನು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡೋಣಂತೆ. ಈಗ ವಾಟರ್ ಫೆಸಿಲಿಟಿ ಸಾಕಷ್ಟು ಚೆನ್ನಾಗಿ ಆಗಿದೆ. ಈಗ ಎಲ್ಲ ಕಡೆನೂ ನೀರಿನ ಟ್ಯಾಪ್ಸ್ ಇದಾವೆ. ಸೊ ನೀರನ್ನ ಹೊತ್ಕೊಂಡು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪೈಪ್ ಇಟ್ಕೊಂಡು ಎಲ್ಲ ಕಡೆ ನೀರನ್ನ ಹಾಕ್ಬೋದು. ಸೊ ಈಗ ಏನು ವಿಶ್ವ ಜಲ ಬಗ್ಗೆ ಅಂತ ಹೇಳ್ಬೇಕಂದ್ರೆ ಅಂತರ್ಜಲ ನಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ನಮ್ಮ ಪೂರ್ವಜರು ನಮಗೇನ್ ಬಿಟ್ಟು ಹೋದ್ರು ಪರಿಸರವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ ಈಗ ಇವತ್ತಿಗೆ ಮಟ್ಟಿಗೆ ಬಹಳ ಏನು ಅತ್ಯಗತ್ಯವಾಗಿದೆ. ನಾವು ಅದನ್ನ ಏನು ಅಂತರ್ಜಲವನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಬಹಳ ಒಂದು ತೊಂದರೆ ಆಗುತ್ತೆ, ಪರಿಸರಕ್ಕೆ ತುಂಬಾ ನಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ದಿನಾಚರಣೆಯ ಮಹತ್ವವನ್ನು ಅರಿತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಸಸಿಗಳನ್ನ ಮತ್ತು ಗಿಡಗಳನ್ನ ಬೆಳೆಯುವ ಮೂಲಕ ಅಂತರ್ಜಲವನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಕೂಡ ಸಹಾಯ ಮಾಡಬಹುದು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನೀರೆಲ್ಲೂ ಶ್ರಮದಾನ ಮಾಡ್ಲಿಕ್ಕೆ ಬಂದಿದ್ದೀರಾ. ಅವುಗಳನ್ನ ರಕ್ಷಣೆ ಮಾಡಿದ್ರೆ ಮುಂದೆ ನಮ್ಮ ಜೀವನ ಸುಗಮವಾಗಿ ನಡೀತದೆ. ಇಲ್ಲಾಂದ್ರೆ ಜನಗಳಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಹಾಗಾಗಿ ನಾವು ಗಿಡ ಮರಗಳನ್ನು ರಕ್ಷಿಸಿ ಜಲ ಬತ್ತಿ ಹೋಗದಂಗೆ ನಾವು ರಕ್ಷಣೆ ಮಾಡಿದ್ರೆ ಮುಂದೆ ಕುಡಿಯಲಿಕ್ಕೆ ಮತ್ತು ಬಳಸಲಿಕ್ಕೆ ಉಪಯೋಗ ಆಗ್ತದೆ. ಅದರ ಉಪಯೋಗವನ್ನು ಪಡ್ಕೋಬೇಕಂದ್ರೆ ನಾವೆಲ್ಲನೂ
ಗಿಡ ಮರ ಬೆಳೆಸಿ ನೀರನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕಾರ್ಯಕ್ರಮ ಈ ಒಂದು ಕೋರ್ಟ್ನ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ವಿಶ್ವ ಜಲ ದಿನಾಚರಣೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಅಂತರ್ಜಲನ ನಾವು ಕಾಪಾಡಬೇಕು. ಇದು ಪ್ರಮುಖ ಉದ್ದೇಶ. ಅಂತರ್ಜಲ ನಾವು ಕಾಪಾಡಬೇಕು ಅಂತಂದ್ರೆ ಅದಕ್ಕೆ ಇಂಟರ್ಲಿಂಕ್ ಮೇಡಮ್ ಅವರು ಹೇಳದಂಗೆ ಮರಗಳನ್ನ ಬೆಳೆಸಬೇಕು. ಫಸ್ಟ್ ಮರಗಳು ಬೆಳೆಸಿದ್ರೆ ಅದು ಆಟೋಮೆಟಿಕ್ ತನ್ನ ಬೇರುಗಳ ಮುಖಾಂತರ ಮಣ್ಣನ್ನು ಹಿಡಿದಿಟ್ಕೊಂಡು ಅದನ್ನ ಮಾಯಿಶ್ಚರೈಸರ್ ಕಾಪಾಡ್ಕೊಂತದೆ. ಅವಾಗ ಆಟೋಮೆಟಿಕ್ ಅಂತರ್ಜಲ ಬೆಳೆಯುತ್ತೆ. ಈಗಾಗಲೇ ಮೇಡಮ್ ಅವರು ಹೇಳ್ದಂಗೆ ನಾವು ಈ ವಿಶ್ವ ಭೂಪಟದಲ್ಲಿ ಅತಿ ಹೆಚ್ಚು ನೀರೇ ಇರೋದು. ನಮಗೆ ಒಂದು ಕಡೆ ಮಾತ್ರ ಭೂಮಿ, 3 ಕಡೆ ನೀರಿದೆ. ಆದರೆ ಕುಡಿಯಲು ಯೋಗ್ಯವಾಗಿರುವಂತಹ ನೀರು ಸಾಕಷ್ಟು ಪ್ರತಿಶತ ಕಡಿಮೆ. 1% 2% ನಮ್ಗೆ ಸಿಗೋದಷ್ಟೇ ಕುಡಿಯುವಂತ ನೀರು. ಕುಡಿಯೋ ನೀರು ನಾವು ಬಳಸ್ಕೋಬೇಕು ಅಂತಂದ್ರೆ ಈ ದಿನಾಚರಣೆಗಳು ಈಗ ಇದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಇನ್ನು ಮುಂದುವರೆದು ಎಲ್ಲಾ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾ ಅವುಗಳನ್ನ ಅರ್ಥಪೂರ್ಣವಾಗಿ ನಾವು ಅವುಗಳ ಉದ್ದೇಶ ತಿಳ್ಕೊಂತ ಹೋದ್ರೆ ಎಲ್ಲಾನು ನಾವು ಸಂಪನ್ಮೂಲಗಳನ್ನ ನಾವು ಇದು ಮಾಡ್ಬೋದು, ಬಳಸ್ಕೊಂಡು ಸಮರ್ಪಕವಾಗಿ ನಾವು ಅದನ್ನ ಕಾಪಾಡ್ಬೋದು. ಈ ತರ ಏನಾದ್ರೂ ಕಾಪಾಡಬೇಕು ಅಂತಂದ್ರೆ ನಾವು ಈ ತರದ ಕಾರ್ಯಕ್ರಮಗಳನ್ನ ಸಾಕಷ್ಟು ಆಯೋಜನೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನನಗೆ ಗೊತ್ತಿರುವಂತ ಪ್ರಕಾರ 8 ವರ್ಷಗಳಿಂದ ಈ ಒಂದು ವರ್ಷದಲ್ಲಿ ನಾವು ಆಯೋಜನೆ ಮಾಡಿರುವಂತ ಕಾರ್ಯಕ್ರಮಗಳೇ ಜಾಸ್ತಿ. ಸರ್, ತಮ್ಮ ಒಂದು ನೇತೃತ್ವದಲ್ಲಿ ಇವತ್ತು ನ್ಯಾಯಾಲಯ ಸಂಕೀರ್ಣದಲ್ಲಿ ಸುಮಾರು ಅಂದ್ರೆ ಹೆಚ್ಚು ಕಮ್ಮಿ ಒಂದು 20 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀನಿ ತಮ್ಮ ನೇತೃತ್ವದಲ್ಲಿ ಸರ್. ಯಾಕಂದ್ರೆ ಆ ಒಂದು ಇಂಟ್ರೆಸ್ಟ್ ನಾವು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡ್ತಿದ್ದೀವಿ. ಅದೇ ರೀತಿ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರೋದಕ್ಕೆ ಇಲ್ಲಿ ಸಾಕಷ್ಟು ಗಿಡ ಮರಗಳು ಸಹ ಉಳಿದಿದ್ದಾವೆ. ಈ ಗಿಡ ಮರಗಳು ಉಳಿದಿರೋದು ಕಾರಣ ಏನಪ್ಪಾ ಅಂತಂದ್ರೆ ತಮ್ಮ ಕಾಳಜಿ ಮತ್ತೆ ತಮ್ಮ ಕಾರ್ಯಕ್ರಮಗಳು ಮಾಡುವಂತಹ ಒಂದು ಮನ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು. ಮೊಮ್ಮಗನ ವಯಸ್ಸಿನ ಚಿಕ್ಕ ಗಂಡು ಮಗುವಿನ ಮೇಲೆ ಕಿರಾತಕನಿಂದ ಲೈಂಗಿಕ ದೌರ್ಜನ್ಯ. ನೊಂದ ಕುಟುಂಬಸ್ಥರ ಬೆನ್ನಿಗೆ ನಿಂತು ಸಾಮಾಜಿಕ ಜವಾಬ್ದಾರಿ ಮೆರೆದ ಜೈ ಭೀಮ್ ಯುವ ಸಂಘಟನೆ. ಆ ಮಗು ಆಟ ಆಡಿಕೊಂಡು ಬೆಳೆಯುವ ವಯಸ್ಸು. ಪರಿಚಯಸ್ಥರು ಯಾರಾದರೂ ಕರೆದ್ರೆ ನಂಬಿಕೆಯಿಂದ ಹೋಗುವ ಮಗು ಅದು. ಆದ್ರೆ ಅದೇ ನಂಬಿಕೆಯನ್ನ ಇಲ್ಲೊಬ್ಬ ಕಿರಾತಕ ಮನಸ್ಥಿತಿ ಹೊಂದಿದವನು ತನ್ನ ಕಾಮಚೇಷ್ಟೆಗೆ ಬಳಸಿಕೊಂಡು ವಿಕೃತಿ ಮೆರೆದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಆ ಕಿರಾತಕ ಮಗುವಿನೊಂದಿಗೆ ಮಾಡಿದ್ದಾದ್ರೂ ಏನು? ಈ ಘಟನೆ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ ಅಂತೀರಾ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ. ಜ್ಯೂಸ್ ಕೊಡಿಸುವುದಾಗಿ ಕರೆದುಕೊಂಡು ಹೋಗಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ. ಹುಬ್ಬಳ್ಳಿಯಲ್ಲೊಬ್ಬನ ವಿಕೃತಿ ನಡೆಯಿಂದ ಬೆಚ್ಚಿ ಬಿದ್ದ ಹಳೆ ಹುಬ್ಬಳ್ಳಿ ಜನ. ಅನ್ಯಾಯದ ವಿರುದ್ಧ ಜೈ ಭೀಮ್ ಯುವ ಸಂಘಟನೆ ದಿಟ್ಟ ಹೆಜ್ಜೆ. ಲೈಂಗಿಕ ದೌರ್ಜನ್ಯ ನಡೆಸಿದವ ಅಂದರ್. ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಸಿರಾಜ್, ವಯಸ್ಸು 55 ವರ್ಷ. ಯುವ ಸಮುದಾಯಕ್ಕೆ ಬುದ್ಧಿ ಹೇಳೋ ವಯಸ್ಸು. ಆದ್ರೆ ಈತ ಮಾಡಿದ ವಿಕೃತಿ ಕೆಲಸಕ್ಕೆ ಇಡೀ ಹುಬ್ಬಳ್ಳಿಯ ಜನತೆಗೆ ಛೀ ಥೂ ಅಂತ ಉಗಿಯುತ್ತಿದೆ. ಹೌದು, ಅದು ಕಳೆದ ಗುರುವಾರ 5 ವರ್ಷದ ಗಂಡು ಮಗು ಮನೆಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತನ್ನ ನಿವಾಸದ ಬಳಿ ಆಟವಾಡುತ್ತಿತ್ತು. ಈ ವೇಳೆ ಮಗು ಆಟವಾಡುತ್ತಿದ್ದ ಏರಿಯಾದಲ್ಲಿ ತನ್ನ ಸಂಬಂಧಿಯ ಜ್ಯೂಸ್ ಸೆಂಟರ್ಗೆ ಸಿರಾಜ್ ಬಂದಿದ್ದಾನೆ. ಮಗುವಿಗೆ ಜ್ಯೂಸ್ ಕೊಡಿಸುವುದಾಗಿ ಆಸೆ ತೋರಿಸಿ ಮಗುವಿನ ನಿವಾಸ ಸಮೀಪ ನೆಚ್ಚಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಮಗುವಿನ ಬಾಯಿಗೆ ತನ್ನ ಮರ್ಮಾಂಗವನ್ನ ಇಟ್ಟು ವಿಕೃತಿ ಮೆರೆದಿದ್ದಾನೆ ಎಂದು ಮಗುವಿನ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಈ ವಿಕೃತಿ ಮನಸ್ಥಿತಿಯ ಸಿರಾಜ್ನ ಕೃತ್ಯಕ್ಕೆ ವಿರೋಧ ಮಾಡಿದೆ. ಈ ವೇಳೆ ಮಗುವಿನ ಮೇಲೆ ಹಲ್ಲೆ ನಡೆಸಿ ತನ್ನ ಕಾಮ ತೇಟ ತೀರಿಸಿಕೊಂಡಿದ್ದಾರಂತೆ. ಯಾವಾಗ ಸಿರಾಜ್ ವಿಕೃತಿ ನಡೆ ಹೆಚ್ಚಾಗಿದೆ, ಮಗು ಚೀರಾಟ ಮಾಡಿದೆ. ಇದನ್ನ ಕೇಳಿಕೊಂಡ ಮಗುವಿನ ಸಂಬಂಧಿಗಳು ಓಡಿ ಹೋಗುವಷ್ಟರಲ್ಲಿ ಖಾದಿಮ ಸಿರಾಜ್ ಮಗುವಿನ ಸಂಬಂಧಿಗಳಿಗೆ ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ದಾನೆ. ಕೂಡಲೇ ಮಗುವಿನ ತಾಯಿ ಈ ವಿಷಯವನ್ನ ಹಳೆ ಹುಬ್ಬಳ್ಳಿ ಪೊಲೀಸರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಆದರೆ ಸಂಜೆ ಸಮಯ ನೆಪವಿಟ್ಟುಕೊಂಡು ಹಂತದ ಪೊಲೀಸ್ ಸಿಬ್ಬಂದಿ ಕೆಳ ಹಂತದ ಪೊಲೀಸ್ ಸಿಬ್ಬಂದಿ ದೂರನ್ನ ಪಡೆದುಕೊಳ್ಳದೆ ಅನ್ಯಾಯಕ್ಕೆ ಒಳಗಾದವರ ವಿವರ ಪಡೆದು ಕಳಿಸಿದ್ದಾರೆ. ದಾರಿ ತೋಚದೆ ತಾಯಿ ಮನೆಗೆ ಮರಳಿದ್ದಾಳೆ. ಈ ಬಗ್ಗೆ ಮಾತನಾಡಿದ ತಾಯಿ, ಇಂಥವರನ್ನ ಸುಮ್ಮನೆ ಬಿಡಬಾರದು. 5 ವರ್ಷದ ಮಗುವಿನ ಮೇಲೆ ಈ ರೀತಿ ಅನ್ಯಾಯವಾದ್ರೆ ಹೇಗೆ? ಸಿರಾಜನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಅನ್ಯಾಯಕ್ಕೆ ಒಳಗಾದ ಮಗುವಿನ ವಿಷಯ ತಿಳಿದ ಹುಬ್ಬಳ್ಳಿಯ ಜೈ ಭೀಮ್ ಯುವ ಸಂಘಟನೆ ತಂಡ ಮಗುವಿನ ಕುಟುಂಬಕ್ಕೆ ಧೈರ್ಯ ಹೇಳಿ ಮಗುವನ್ನ ಕಳೆದ ಶನಿವಾರ ಕಿಮ್ಸ್ ಆಸ್ಪತ್ರೆಗೆ ಕರೆಸಿ ಚಿಕಿತ್ಸೆ ಕೊಡಿಸಿ ಎಂಎಲ್ಸಿ ಮಾಡಿಸಿದೆ.
ಇನ್ನು ಜೈ ಭೀಮ ಯುವ ಸಂಘಟನೆ ಫೀಲ್ಡ್ಗೆ ಇಳಿದ ವಿಷಯ ಅರಿತ ಹಳೆ ಹುಬ್ಬಳ್ಳಿ ಪೊಲೀಸರು ಕೇಮ್ಸ್ ಆಸ್ಪತ್ರೆಗೆ ದೌಡಾಯಿಸಿ ಪ್ರಕರಣದ ವಿವರ ಪಡೆದುಕೊಂಡು ಬಳಿಕ ತಾಯಿ ಮಗು ಸಮೇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಪಡೆದುಕೊಂಡು ಎಫ್ಐಆರ್ ದಾಖಲು ಮಾಡಿದ್ದಾರೆ. ದೂರು ಪಡೆದುಕೊಂಡ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ವಿಕೃತಿ ಸಿರಾಜ್ನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಆದರೆ ಜೈ ಭೀಮ್ ಯುವ ಸಂಘಟನೆ ದಿಟ್ಟ ಹೆಜ್ಜೆಯಿಂದ ಆರೋಪಿಯ ಬಂಧನವಾಗಿದ್ದು, ಇಂತಹ ವಿಕೃತಿ ಮನಸ್ಥಿತಿಯವರಿಗೆ ಗುಂಡು ಹಾರಿಸಿ ಖಡಕ್ ಸಂದೇಶ ಹುಬ್ಬಳ್ಳಿ ಪೊಲೀಸರು ರವಾನಿಸಬೇಕು ಎನ್ನುವುದು ಸಂಘಟನೆಯ ಮುಖಂಡರ ಆಗ್ರಹವಾಗಿದೆ. ಒಟ್ನಲ್ಲಿ ತನ್ನ ಮೊಮ್ಮಗನ ವಯಸ್ಸಿನ ಗಂಡು ಮಗುವಿನ ಮೇಲೆ ಸಿರಾಜ್ ವಿಕೃತಿ ಮೆರೆದಿರುವ ಸುದ್ದಿ ಹೊರಬೀಳುತ್ತಿದ್ದಂತೆ ಈತನ ಹೇಯ ಕೃತ್ಯಕ್ಕೆ ಇಡೀ ಹುಬ್ಬಳ್ಳಿ ಜನತೆ ಛೀ ಇತ್ತು ಎನ್ನುತ್ತಿದೆ. ಜೈ ಭೀಮ್ ಯುವ ಸಂಘಟನೆಯ ಕಾರ್ಯಕ್ಕೆ ಸಲಾಂ ಹೇಳುತ್ತಿದ್ದಾರೆ. ನಮ್ಮ ಅಂಗಡಿ ಕಡೆ ಬಂದು ಕುಂತ ಹುಡುಗನ್ನ ಮಾತಾಡ್ಸೋದು ಅದು ಮಾಡ್ತಿದ್ರಿ. ಬೇಡ ಅಂತಂದ್ರು ಒತ್ತಾಯ ಮಾಡಿ ಜುಲ್ಮಿಲಿಂದ ಆ ಹುಡುಗನ ಕರ್ಕೊಂಡೋಗ್ರಿ, ಜ್ಯೂಸ್ ಕೊಡಿಸ್ತೇನೆ ರೀ ಅಂತೇಳಿ ಕರ್ಕೊಂಡೋಗಿ ಆ ಹುಡುಗ ಅವ್ರು ಏನು ತಿಂದ್ರೈತಿ ಎಲ್ಲಾನು ಇದನ್ನ ಬೇಡನ್ರಿ ಸರ್. ಆ ಹುಡುಗನ ತಿಂದ್ರೆ ಆ ಹುಡುಗ ಅಳೋದು ನೋಡಿ ನಮ್ಮ ಹುಡುಗರು ಹೋಗಿ ಎದಕ್ಕೆ ಚೀರಾಡಕತ್ತಿ ಅಂತ ಹೋದಾಗ ಈಗ ಅವ್ನ ಏನು ಮಾಡ್ತೀರಿ ಅಂತಂದ್ರೆ ಏನಿಲ್ಲ ಅವ್ರು ಹೊರಗಡೆ ಬಂದಿತ್ತು ಕರ್ಕೊಂಡ್ಬಂದೇನೆ ನಾನು ಅಂತ ಸುಳ್ಳು ಹೇಳೇನ್ರಿ ಸರ್. ಹೊಳ್ಳಿ ಅದನ್ನ ಅಷ್ಟಲ್ದ ಮತ್ತು ನಮ್ಮ ಅಂಗಡಿಗೆ ಬಂದು ಆ ಹುಡುಗರು ಬೇರೆ ಹುಡುಗರು ಈ ಸತಿ 200 ರೂಪಾಯಿ ಕೊಡ್ತೀನಿ ಅಂತ ಧಮಕಿ ಕೊಟ್ಟಾನ್ರಿ ಸರ್. ಹೇಳಕ್ ಹೋಗ್ಬೇಡ್ರಿ ಯಾರಿಗಿದ್ರಿ ಅಂತಂದು ಹೇಳಿ 200 ರೂಪಾಯಿ ಕೊಡ್ತೀನಿ, ನಿನಗೂ 200 ರೂಪಾಯಿ ಕೊಡ್ತೀನಿ ಅಂತ ಆ ಹುಡುಗರು ಹೆದರ್ಸಂಟ್ರಿ ಸರ್. ನನ್ನ ಮಗುನು ಹೇಳಿದ್ರೆ ನಿನ್ನೆಲ್ಲ ಕರ್ಕೊಂಡೋಗಿ ಏನಾರು ಮಾಡ್ತೀನಿ ಅಂತ ದಮ್ಮನು ಕೊಟ್ಟಾನ್ರಿ. ಮತ್ತೆ ಹೇಳಿ ಹಂಗೆ ಅನ್ನೋದ್ಲೇನ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಶುಕ್ರವಾರ ದಿನ ಬೆಳಗ್ಗೆ ಹೋಗಿರಿ, ಕಂಪ್ಲೇಂಟ್ ಕೊಟ್ಟಿವ್ರಿ. ಅವ್ರಂತೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ ರೀ ಸರ್. ತೊಗೊಂಡು ಹೆಸರು ನಮ್ದು ಹೆಸರು ತಂದೆ ತಾಯಿ ಹೆಸರು ಬರ್ಕೊಂಡ್ರಿ, ಅಡ್ರೆಸ್ ಬರ್ಕೊಂಡ್ರಿ, ಅಷ್ಟೇ ಬರ್ಕೊಂಡು ಆಯ್ತಮ್ಮ ಅವ್ರು ಬಂದಾಗ ಹೇಳ್ರಿ, ಫೋನ್ ಹಚ್ಚಿ ನಾವು ಬರ್ತೇವೆ ಅಂತ ಹೇಳಿದ್ರಿ ಸರ್. ಹೊಳ್ಳಿ ಇವತ್ತಾದ್ರೂ ಇನ್ನೂ ಅವ್ರದ್ದು ಏನೂ ಇದಿಲ್ಲ ಸರ್. ಈಗ ಮಗುವದ ಆರೋಗ್ಯ ಹೆಂಗೈತ್ರಿ ಸರ್? ಆರೋಗ್ಯದ ದವಾಖಾನೆಗೆ ತೋರಿಸಿ ಇದ್ರ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್, ತೋರಿಸಿ ಮಾಡ್ತೀವಿ ಸರ್. ಆದ್ರೆ ಅವ್ನು ಮಾತ್ರ ಸಿಕ್ಕರೆ ಅವನು ಬಿಡಂಗಿಲ್ಲ. ಅವ್ನು ಜನ್ಮದರ್ಶಿ ನಾವು ಏನು ಮಾಡ್ತೀವಿ ಸರ್. ಇವತ್ತು ನನ್ನ ಗಂಡ ಮಗನ ಮಾಡ್ಯಾನ್ರಿ ಸರ್. ನನ್ನ ಸಣ್ಣ ಸಣ್ಣ ಮಕ್ಕಳದವ್ ನನ್ನ ಗಂಡನ ದುಡಿಬೇಕು, ನಮ್ದು ನಡಿಬೇಕ್ರಿ ಮಾಡ್ತಾನೆ ಇರೋ ನನ್ನ ಗಂಡ ಮಗ ರೀ. ಹುಡುಗರು ಹೆಣ್ಣು ಮಕ್ಕಳದವ್ರಿ ಸರ್. ಹುಡುಗರು ಶಾಲೆ ಎಕ್ಸಾಮ್ ನಡೆಯಾಕತ್ತವ್ರಿ. ಅಂತಂದು ಹೆದ್ರಿಕಾದ್ರೆ ಹುಡುಗರನ್ನ ಎಕ್ಸಾಮ್ ಬರೆಯಕ್ಕೆ ಕಳಿಸಿಲ್ಲ ರೀ ಸರ್. ನಮ್ಮ ಮನ್ಯಾಗ ಕುಂತೇನೆ, ದೊಡ್ಡ ಎಕ್ಸಾಮ್ ನಡೆಯಾಕತ್ತವ್ರಿ. ಹುಡುಗರು ಶಾಲೆ ಬಿಡಿಸಿ ಮನ್ಯಾಗ ಕುಡಿಸ್ಕೊಂಡು ಕುಂತೇನ್ರಿ ಸರ್. ನಾನು ಈಗಾದ್ರೂ ಮನ್ಯಾಗ ಸಣ್ಣ ಮಕ್ಕಳನ್ನ ಬಿಟ್ಟು ಬಂದೇನ್ರಿ ಸರ್. ನಿಮ್ಮ ಹೆಸರು ನನ್ನ ಹೆಸರು ಅನ್ಪೂರ್ಣ ಅಂತ ಹೇಳಿ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.